ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಪರ್ಸನಲ್ ಡೀಟೇಲ್ಸು, ಫೋನ್ಪೇ ಡೀಟೇಲ್ಸು, ಫೇಸ್ಬುಕ್ ಡೀಟೇಲ್ಸು, ಇನ್ಸ್ಟಾಗ್ರಾಮ್ ಡೀಟೇಲ್ಸು, ನೀವು ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಎಲ್ಲ ಡೀಟೇಲ್ಸ್ನ ಕದಿಯೋ ಚಾನ್ಸಸ್ ಇರುತ್ತೆ ಈ ಮೊಬೈಲಲ್ಲಿ. ಈ ಕೆಲವೊಂದು ಎರಡು ಸೆಟ್ಟಿಂಗ್ಸ್ ಹೇಳ್ತೀನಿ, ಅದು ಆಫ್ ಮಾಡೋದ್ರಿಂದ ನಿಮ್ಮ ಯಾವುದೇ ಪರ್ಸನಲ್ ಡೀಟೇಲ್ಸು ಅದು ಹ್ಯಾಕ್ ಆಗೋದೇ ಇಲ್ಲ. ಅದು ಯಾವ ಸೆಟ್ಟಿಂಗ್ ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನೀವು ಗೂಗಲ್ ಕ್ರೋಮ್ಗೆ ಹೋಗಿ, ಗೂಗಲ್ ಕ್ರೋಮಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಕೆಲವೊಂದು ಸೆಟ್ಟಿಂಗ್ ಮಾಡೋಕ್ಕಾಗತ್ತೆ. ಅದು ಏನಂತಂದರೆ, ಈಗ ಫಸ್ಟ್ ಗೂಗಲ್ ಕ್ರೋಮಲ್ಲಿ ಹೋಗಿ 3 ಡಾಟ್ ಇದೆಲ್ಲ ಅದರಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಹೋಗಿ, ಇದರಲ್ಲಿ ನಿಮಗೆ ಕೆಳಗಡೆ ಬಂದರೆ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇರುತ್ತೆ ನೋಡಿ. ಇದರಲ್ಲಿ ಮತ್ತೆ ಸೆಟ್ಟಿಂಗ್ಸ್ ಇರುತ್ತೆ ಸೈಡ್ಗೆ, ಅದರಲ್ಲಿ ಹೋದರೆ ಆಫರ್ ಟು ಸೇವ್ ಪಾಸ್ವರ್ಡ್, ಈ ಪಾಸ್ವರ್ಡ್ ನೀವು ಏನು ಕೊಟ್ಟಿರ್ತೀರಲ್ಲ ಎಲ್ಲವುದು ಇದರಲ್ಲಿ ಸೇವ್ ಆಗುತ್ತೆ ಆಟೋಮೆಟಿಕ್ಕಾಗಿ ನೋಡಿ. ಕೆಳಗಡೆ ಆಟೋ ಸೈನ್ ಇನ್ ಅಂತಿದೆಯಲ್ಲ, ನೀವು ಯಾವುದೇ ಜಿಮೇಲ್ ಐ ಡಿ ಆಗಲಿ, ಗೂಗಲ್ ಪೇ ಆಗಲಿ, ಯಾವುದೇ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇದರಲ್ಲೆಲ್ಲ ಆಟೋ ಸೈನ್ ಇನ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಪರ್ಸ್ನಲ್ ಡೀಟೇಲ್ ಎಲ್ಲ ಕದಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವೆಲ್ಲ ಆಫ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ ಹೇಳ್ಕೊಡ್ತೀನಿ. ನೀವು ಕೆಳಗಡೆ ಪೇಮೆಂಟ್ ಮೆಥಡ್ಸ್ ಅಂತ ಇರುತ್ತಲ್ಲ, ಅದು ಹೋಗಿ ಇದರಲ್ಲಿ ನೋಡಿ, ಯಾವುದೇ ಕ್ರೆಡಿಟ್ ಕಾರ್ಡ್ ಆಗಲಿ, ಯಾವುದೇ ATM ಕಾರ್ಡ್ ಆಗಲಿ, ಯಾವುದಾದ್ರೂ ಪರ್ಚೇಸ್ ಮಾಡಿದರೆ ಇದರಲ್ಲಿ ಸೇವ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಇದನ್ನು ನೀವು ಬಂದ್ ಮಾಡೋಕ್ಕಾಗುತ್ತೆ. ಈ ಥರ ಮಾಡೋದ್ರಿಂದ ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ಫೇಸ್ಬುಕ್ ಡೀಟೇಲ್ಸು, ಕಾರ್ ಡೀಟೇಲ್ಸು ಎಲ್ಲವುದು ಈ ಹ್ಯಾಕ್ ಆಗೋದ್ರಿಂದ ತಡೆಗಟ್ಟಬೋದು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.